ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ನಾವು ಹಿಡಿಂಬ ಟೆಂಪಲ್ ಆದಮೇಲೆ ಲೋಕಲ್ ಮನಾಲಿಯಲ್ಲಿ ಯಾವೆಲ್ಲ ಪ್ಲೇಸಸ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಸೊ ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿಲ್ವೋ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಸಖತ್ತಾಗಿದೆ. ಹಿಡಿಂಬ ಟೆಂಪಲ್ ಪ್ಲೇಸ್ ಆದರೆ ಎಕ್ಸ್ಟ್ರಾಡಿನರಿ. ಆ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ನಾವು ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಸೊ ಟಿಫನ್ ಟೈಮ್ ಆಗೋಗಿದೆ, ಲಂಚ್ ಟೈಮ್ ಆಗಿದೆ ಆಲ್ರೆಡಿ. ನಾವು ಟೆಂಪಲ್ನ ಮುಗಿಸ್ಕೊಂಬರೋ ಅಷ್ಟೇ. ಸೊ ಇಲ್ಲೇ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ತುಂಬ ಜನ ಇಲ್ಲಿ ಕುತ್ಕೊಂಡು ತಿಂತಿದ್ದಾರೆ. ನೋಡಿ ವ್ಯೂ ನೋಡಿ ಯಾವ ಥರ ಇದೆ, ಫುಲ್ ಸನ್ನಿ ಇದೆ. ಸೊ ಇಲ್ಲಿ ನಾವು ಚೀಸ್ ಮ್ಯಾಗಿ ಮತ್ತು ವಡಾಪಾವ್ ಇದೆ ಅಂದರೆ ಅದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ನೋಡಿ ಇದೇನೋ ಬಜ್ಜಿ ಅಂತೆ ಮಾಡಿ ಇಟ್ಟಿದ್ದಾರೆ. ಕೇಳಿದ್ದಕ್ಕೆ ಪೊಟ್ಯಾಟೊ ಹೇಳಿದ್ರು. ಜಾಸ್ತಿ ಆಯ್ತಲ್ಲ, 120 ಜಾಸ್ತಿ ಆಯ್ತು. ಒಳಗಡೆ ಈ ಥರ ಇದೆ, ಒಳಗಡೆ ಸೋಫಾಗಳ ಥರ ಹಾಕಿದ್ದಾರೆ, ಬೆಚ್ಚಿಕ್ಕಿದೆ. ನೋಡಿ ಕುತ್ಕೊಂಡು ತಿಂತಿದ್ದಾರೆ ನೋಡಿ. ಇದೊಂಥರ ಕೊರಿಯನ್ ಸ್ಟೈಲ್ ಆಯಿತು. ನಾನು ಕೊರಿಯನ್ ಸೀರೀಸಲ್ಲಿ ಇದೇ ಥರ ನೋಡ್ತಾ ಇದ್ದಿದ್ದು. ಚೆನ್ನಾಗಿದೆ, ಒಳಗಡೆ ಬೆಚ್ಚಿಕ್ಕಿದೆ. ಆಚೆನೂ ಬಿಸಿಲಿರೋದ್ರಿಂದ ಅಷ್ಟೊಂದು ಚಳಿ ಅನಿಸಿಲ್ಲ. ನಾವು ಘಟೋತ್ಕಚ ಟೆಂಪಲ್ ಮುಗಿಸ್ಕೊಂಡು ಹಸಿವಾಗ್ತಿದೆ ಅಂತ ಹೇಳಿ ತಿನ್ನಕ್ಕೆ ಬಂದ್ವಿ. ಚೀಸ್ ಮ್ಯಾಗಿ ಆಲ್ರೆಡಿ ಬಂದಿದೆ. ಅಷ್ಟು ಬಿಸಿ ಬಿಸಿ ತಿಂತಿದ್ರು ಬಿಸಿನೇ ಅನಿಸ್ತಿಲ್ಲ. ಆ್ಯಂಡ್ ವಡಾಪಾವ್ ಕೂಡ ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು ಟೇಸ್ಟ್. ಆದರೆ ಅದಾದಮೇಲೆ ನಾವು ಇವಾಗ ಒಂದು ಪ್ಲೇಸ್ಗೆ ಹೋಗ್ತಿದ್ದೀವಿ, ಬನ್ನಿ ತೋರಿಸ್ತೀನಿ. ಹೇಳದೆ ಬಂದೆ ನೀನು, ಹೇಳದೆ ನನ್ನ ಮನಸ್ಸಲ್ಲಿ, ಕಣ್ಣಿಗೆ ಕಾಣದ ಈ ಪ್ರೀತಿ ಎಂಬ ರಂಗು ಚೆಲ್ಲಿ, ಕಾಣದೆ ಹೋದೆ ಎಲ್ಲಿ, ಕಾಡಿದ ನಿನ್ನ ನೆನಪೆಲ್ಲಿ, ಯಾರನ್ನೇ ಕಂಡರೂ ನಿನ್ನೆ ಕಾಣುವೆ ಅಲ್ಲಿ. ಹುಡುಗೋ ದಾರಿ ನಿನ್ನಲ್ಲಿ ಸೇರಿ, ನೀ ಸಿಕ್ಕರೆ ಸಾಕು, ಬೇಡುವೆ ಸಾರಿ ಭಯವ ಮೀರಿ, ನಿನ್ನ ಒಲವೇ ಬೇಕು. ಪ್ರೀತಿಯ ತೋರಿ ಒಮ್ಮೆಲೆ ಜಾರಿ, ಎಲ್ಲಿಗೆ ಹೋದೆ ನೀನು ಪ್ರತಿ ಕ್ಷಣವೂ ನಾ ನಿನ್ನ ಗಂಗಲ್ಲೇ. ಹಿಡಿಂಬ ಟೆಂಪಲಿಂದ ಇಟ್ ವಾಸ್ ಎ ಹಾಸಮ್ ಜಾಲಿ ರೈಡ್ ಅಂತಲೇ ಹೇಳ್ಬೋದು. ಸೊ ನಾವು ಬಂದಿರೋ ಪ್ಲೇಸ್ ಬಂದು ಇವಾಗ ಪ್ರಾಚೀನ ಮಹರ್ಷಿ ಮನು ಮಂದಿರ ಅಂತ ಹೇಳ್ಬಿಟ್ಟು, ಇದು ತುಂಬ ಹಳೆ ಕಾಲದ್ದು ಟೆಂಪಲ್ ಅಂತೆ. ಮನು ಮಹರ್ಷಿ ಅವರು ಮನಾಲಿಗೆ ಏನೋ ಒಂದು ಒಳ್ಳೆ ಕಾರ್ಯ ಮಾಡಿರೋದ್ರಿಂದ ಅವ್ರಿಗೆ ಒಂದು ಈ ಥರ ಟೆಂಪಲ್ ಕಟ್ಟಿ ಅವ್ರನ್ನ ಪೂಜೆ ಮಾಡ್ತಾರೆ ಇಲ್ಲಿ. ಆ ಟೆಂಪಲ್ಗೆ ಹೋಗಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಆ್ಯಂಡ್ ಅಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾರ್ತ್ ಇಂಡಿಯಾ ಕಡೆ ಎಲ್ಲ ಈ ಥರನೇ ಟೆಂಪಲ್ಸ್ ಆಲ್ಮೋಸ್ಟ್ ಚಿಕ್ಕದಾಗಿರುತ್ತೆ, ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಒಳಗಡೆ ಕೂಡ ದೇವರೆಲ್ಲ ಚಿಕ್ಕದಾಗೆ ಇಟ್ಟಿರ್ತಾರೆ. ನೋಡಿ ಮನು ಮಂದಿರಿಂದ ನಮಗೆ ವ್ಯೂ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಈ ಟೆಂಪಲಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಒಂದು ಮಹರ್ಷಿದು ಮತ್ತು ಗಣಪತಿದು ಒಂದು ಸ್ಟ್ಯಾಚು ಇದೆ. ಸೊ ತುಂಬ ಚೆನ್ನಾಗಿತ್ತು. ಮತ್ತು ಸುತ್ತಲೂ ಗರ್ಭಗುಡಿ ಸುತ್ತಲೂ ಒಂದೊಂದು ಸ್ಟ್ಯಾಚು ಇಟ್ಟಿದ್ದಾರೆ. ಶ್ರೀರಾಮ, ಹನುಮಾನು, ಲಕ್ಷ್ಮೀ ದೇವಿ ಮತ್ತು ಭವಾನಿ ದೇವಿ, ಚಾಮುಂಡೇಶ್ವರಿ, ಶಿವ, ಕೃಷ್ಣ. ಸೊ ಈ ಎಲ್ಲನೂ ಕವರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿದೆ ಇಲ್ಲಾದರೆ. ಆ್ಯಂಡ್ ಅಪೋಸಿಟ್ ಆಫ್ ದಿಸ್ ಟೆಂಪಲ್ ನಮಗೆ ಹಿಮಾಲಯಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಇಲ್ಲಿ ವ್ಯೂ. ಆದರೆ ನಾವು ಮನು ಟೆಂಪಲ್ ಮುಗಿಸ್ಕೊಂಡು ಲೋಕಲ್ ಮನಾಲಿಯಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ ಮಾರ್ಕೆಟ್ ಇದೆ ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ಆನ್ ದ ವೇನೆ ಇದು ನಮ್ಗೆ ಲೆಫ್ಟ್ ಸೈಡಲ್ಲಿ ಬ್ಯಾಸ್ ರಿವರ್ ಕಾಣಿಸುತ್ತೆ. ಈ ಮಾರ್ಕೆಟ್ ಮುಂದೆ ರೋಡಲ್ಲಿ ಈ ಥರ ಸ್ಕೇಟಿಂಗ್ ಆಡ್ತಿದ್ರು ಹುಡುಗರೆಲ್ಲ. ನೋಡಿ ಫೈನಲಿ ನಾವು ಲೋಕಲ್ ಮಾರ್ಕೆಟ್ ಹ್ಯಾಂಡ್ಕ್ರಾಫ್ಟ್ ಬಂದು ರಾಮ್ಬಾಗ್ ಮನಾಲಿಗೆ ಬಂದಿದ್ದೀವಿ. ಸೊ ನಾನು ಆನ್ಲೈನ್ ಯೂಟ್ಯೂಬಲ್ಲಿ ನೋಡಿ ಇದೆ ಒಂದು ಶಾರ್ಟ್, ಇಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಎಲ್ಲ ನನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚಳಿ ಇದೆ, ಇವನ್ ನನಗೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ನೋಡಿ ನಮಗೆ ಏನೇನು ಬೇಕು ಎಲ್ಲ ಈ ವೆದರ್ ಸೆಟ್ ಆಗೋದು ಎಲ್ಲ ಇದೆ. ಅವ್ರು ಕೂಡ ಇಲ್ಲಿರೋರು ಕೂಡ ಕ್ಯೂಟ್ ಆಗಿದ್ದಾರೆ. ಈ ಮಾರ್ಕೆಟ್ ಒಂಥರ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಇರುತ್ತಲ್ಲ, ಸೊ ಆ ಥರ ಯಾವುದೇ ಅಂಗಡಿಗೆ ಹೋದ್ರೂ ಫಿಕ್ಸ್ಡ್ ಪ್ರೈಸ್. ಸೊ ಎಲ್ಲ ವೆರೈಟೀಸು ಎಲ್ಲ ಶಾಪ್ಸಲ್ಲೂ ಇರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನಾವು ಅಂದ್ಕೊಂಡಿರೋಷ್ಟು ಕಮ್ಮಿ ಪ್ರೈಸ್ ಏನಿಲ್ಲ, ಬಟ್ ವರ್ತಿನೇ ಅನಿಸುತ್ತೆ. ಯಾಕಂದರೆ ಕ್ವಾಲಿಟಿ ವೈಸ್ ನೋಡಿದ್ರೆ ನಮ್ಮ ಕಡೆ ಸಿಗೋದ್ರಕ್ಕಿಂತ ಈ ಕಡೆ ಚೆನ್ನಾಗಿರೋದೇ ಸಿಕ್ತು. ಸೊ ನಾನು ಆಂಟಿಗೆ ಕೇಳ್ತಿದ್ದೀನಿ ಶಾಲ್ವೆಲ್ಲ ಚೆನ್ನಾಗಿರೋದು ತೋರಿಸಿ ಅಂತ ಹೇಳ್ಬಿಟ್ಟು. ಆಂಟಿ ಆದರೆ ಡೈರೆಕ್ಟಾಗಿ ಯಾವ್ಯಾವ ಥರ ಹಾಕ್ಕೊಬೋದು, ಎಷ್ಟು ಡಿಫ್ರೆಂಟ್ ವೇಸಲ್ಲಿ ನಾವು ಆ ಶಾಲ್ನ ಹಾಕ್ಕೊಬೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಆಂಟಿ ಕೂಡ ತುಂಬ ಕ್ಯೂಟಾಗಿದ್ದರು, ಚೆನ್ನಾಗೇ ಮಾತಾಡ್ತಾರೆ. ಗೊತ್ತಲ್ವ, ಬಿಸ್ನೆಸ್ ಮಾಡೋರೆಲ್ಲ ಕ್ಯೂಟಾಗಿ ಮಾತಾಡಿದ್ರೇ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳೋದು.
ನನಗೊಂದು ಕ್ಯಾಪ್ ಮತ್ತು ಶಾಲ್ ತಗೊಂಡ್ವಿ. ಅದಾದಮೇಲೆ ನಮ್ಮ ಮಮ್ಮಿಗೆ ಮತ್ತು ಭರತ್ ಅವ್ರ ಮಮ್ಮಿಗೆ ಈ ಥರ ಒಂದು ದೊಡ್ಡ ದೊಡ್ಡ ಶಾಲ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ನಾನಾದರೆ ಎಲ್ಲ ಟ್ರೈ ಮಾಡ್ತಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಟ್ರೈ ಮಾಡೋದಕ್ಕಿಂತ ಎಲ್ಲ ಬೆಚ್ಚಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ನನಗಾದರೆ ಟ್ರೈ ಮಾಡಿರೋ ಆ ಶಾಲ್ಸ್, ಆ ಕ್ಯಾಪ್ ಎಲ್ಲನೂ ರಿಟರ್ನ್ ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ಬೆಚ್ಚಕ್ಕಿತ್ತು. ಆ ವೆದರಲ್ಲಿ ಬೆಚ್ಚಕ್ಕಿರಬೇಕು ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಾವು ಮಾರ್ಕೆಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು 950 ರುಪೀಸ್ ಏನೋ ಖರ್ಚಾಯಿತು. ಸೊ ಮನಾಲಿ ಮಾಲ್ ರೋಡಿಗೆ ಬಂದ್ವಿ. ನೋಡಿ, ಮನಾಲಿ ಮಾಲ್ ರೋಡ್ ಅಂದರೆ ಇದೆ. ನೈಟ್ ತುಂಬ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಹಾಕಿರ್ತಾರೆ. ನಮಗೆ ಇಲ್ಲಿ ಚರ್ಚ್ ಸ್ಟ್ರೀಟ್ ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ. ಬೇರೆ ಕಲರ್ ನೋಡ್ತೀರಾ? ಡಿಫ್ರೆಂಟ್ ಕಲರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ. ನೋಡಿ, ಇಬ್ರು ಇದು ಸೆಲೆಕ್ಟ್ ಮಾಡಿದ್ರಿ, ರೆಡ್ ಮತ್ತು ಬ್ಲೂ. ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಂಗೆ ರಿಟರ್ನ್ ಹೋಗ್ಬೇಕಾದ್ರೆ ಫುಲ್ ಚಳಿ ಆಗ್ತಾ ಇತ್ತು. ಸೊ ಅದಕ್ಕೆ ಟೀ ಕೊಡೋಣ ಅಂತ ಟೀಗೆ ಬಂದಿದ್ದೆ. ನೋಡಿ, ಚಿಕ್ಕ ಶಾಪಲ್ಲಿ ಟೀ ಮಾಡ್ತಿದ್ದಾರೆ. ಸೊ ಇಬ್ರು ಟೀ ತಗೊಂತ ಇದ್ರಿ. ಇಲಾಚಿ ಫ್ಲೇವರ್ ಅಂತೆ. ಹಾಯ್, ನಾವು ಶಾಪಿಂಗ್ ಮುಗಿಸಿ ಇವಾಗ ಥರ ರೂಮ್ಗೆ ಬಂದ್ವಿ. ನೋಡಿ ಎಷ್ಟೊಂದು ತಗೊಂಡಿದ್ದೀವಿ. ಇದೆಲ್ಲ ನಾವು ಪರ್ಚೇಸ್ ಮಾಡಿಕೊಂಡು ತಂದಿದ್ದೆ. ಕಾಸೆಲ್ಲ ಖಾಲಿ ಆಯಿತು. ಸೊ ಇದು ಸೇಮ್ ಕಮರ್ಷಿಯಲ್ ಸ್ಟ್ರೀಟ್ ಮತ್ತು ನಮಗೆ ಚಿಕ್ಕಪೇಟೆ ಇರುತ್ತಲ್ಲ ಅದೇ ಥರನೇ, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು 2 ಜಾಕೆಟ್ ತೊಗೊಂಡೆ, ಭರತ್ ಒಂದು. ಅದಾದಮೇಲೆ ಗ್ಲೌಸಸ್ಸು, ಕ್ಯಾಪ್ಸು, ಶಾಲ್ವ್, ಮಫ್ಲರ್, ಮತ್ತು ಇದು 2 ಸ್ವೆಟರ್ ತೊಗೊಂಡೆ ನಮ್ಮ ಮಾಮ ಮಗುಗೆ ಮತ್ತು ನಮ್ಮ ಕ್ರೀತುಗೆ. ನೋಡಿ, ನಮ್ಮ ಹೋಟೆಲಿಂದ ವ್ಯೂ ಇವಾಗ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ರೈಟ್ ಸೈಡ್ ಎಲ್ಲ ಕಾಣಿಸ್ತಿದೆಯಲ್ವಾ? ಸೊ ಅದೆಲ್ಲ ನಮಗೆ ಮೌಂಟೇನ್ ಮೇಲೆ ಇರುತ್ತೆ ಅಲ್ವಾ ಮನೆಗಳೆಲ್ಲ. ನೋಡಿ ಯಾವ ಥರ ಕಾಣಿಸ್ತಿದೆ. ಇದು ಆಚೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಚಳಿ ಇದೆ, -9 ಡಿಗ್ರಿ ಟೆಂಪ್ರೇಚರ್, ಬಟ್ ಓಕೆ, ನಮಗೆ ಇವಾಗ ಓಕೆ ಆಗಿದೆ. ಬಾಡಿ ಎಲ್ಲ ಸೆಟ್ ಆಗಿದೆ. ನೋಡಿ ಯಾವ ಥರ ಅನಿಸ್ತಿದೆ. ನೋಡಿ ಎಷ್ಟೊಂದು ಟ್ರಾಫಿಕ್, ಕಲರ್ ಅದೆಲ್ಲ ಟ್ರಾಫಿಕ್ಗೆ. ನೋಡಿ ಇದೆಲ್ಲ ಬಿಲ್ಡಿಂಗ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ಟೈಮು. ನೋಡಿ ಹಿಮಾಲಯಸ್ ನಿಮಗೆ ಅಲ್ಲಿ ಕಾಣಿಸ್ತಿದೆಯಾ? ನನ್ನ ಕಣ್ಣು ಕಾಣಿಸ್ತಿದೆ, ಬಟ್ ಇಲ್ಲಿ ಅಷ್ಟು ಕಾಣಿಸ್ತಿಲ್ಲ. ಫುಲ್ ಟಯರ್ಡ್ ಆಗಿದ್ದೀರಿ ಬೆಳಿಗ್ಗೆಯಿಂದ ಸುತ್ತಿ. ನಮ್ಗೆ ಹೋಟೆಲಲ್ಲೇ ನೈಟ್ ಡಿನ್ನರ್ ಇತ್ತು. ಸೊ ನಾವು ಇಲ್ಲಿ ಬಂದು ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವೆಟರ್ ಏನಾದರೂ ಹಾಕ್ಕೊಂಡು ಫುಲ್ ಚಳಿ ಆಗ್ತಿತ್ತು. ಸೊ ಡಿನ್ನರ್ಗಂತ ಹೋದರೆ ನಮಗೆ ಈ ಥರ ಚಪಾತಿ, ಪನ್ನೀರು, ಒಂದು ಸಬ್ಜಿ ಕೊಟ್ಟಿದ್ರು, ಸಾಲಡ್ ಮತ್ತು ಆ ಬ್ಯಾಟ್ಸ್ ಇರುತ್ತಲ್ಲ, ಸೊ ಅದು ತುಂಬ ಚೆನ್ನಾಗಿತ್ತು. ಬಫೆಟ್ ಸಿಸ್ಟಮ್ ಅಲ್ವಾ, ನಮ್ಗೆ ಇಷ್ಟ ಆಯಿತು. ಬಂದ್ವಿ, ಇಲ್ಲಿ ಬಫೆಟ್ ಸಿಸ್ಟಮ್ ಇತ್ತು, ಅದೇ ನಮಗೆ ಒಂಥರ ಬೆಸ್ಟ್ ಅನಿಸ್ತು. ಯಾಕಂದರೆ ಆಚೆಲ್ಲ ತುಂಬ ರೇಟ್ ಇದೆ. ಜಸ್ಟ್ ಮ್ಯಾಗಿಗೆ ನಾವು ಅಲ್ಲಿ 10 ರುಪೀಸಲ್ಲಿ ಮಾಡೋ, ಅಂದರೆ ನಮಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ 30 ರುಪೀಸ್ ತಗೊತಾರೆ ಅಂದ್ಕೊಂಡು, ಇಲ್ಲಿ 150 ತೊಗೊಂಡಿದ್ದಾರೆ ಮ್ಯಾಗಿ. ಸೊ ಅದಕ್ಕೆ ನಾವು ಇಲ್ಲೇ ಬಫೆಟ್ ಪರ್ ಪರ್ಸನ್ 300 ರುಪೀಸ್ ಪೇ ಮಾಡಿದ್ರಿ. ನೋಡಿ, ರೂಮ್ಗೆ ಬಂದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಬಂದು ಹೀಟರ್ ಆನ್ ಮಾಡಿಕೊಂಡು ಕೈಕಾಲೆಲ್ಲ ಬಿಸಿ ಮಾಡ್ಕೊಂಡು ಕೂತ್ಕೊಳ್ಳೋದು. ತುಂಬ ಚಳಿ ಇದೆ, -13 ಇದೆ ಇವತ್ತು. ನೋಡಿ, ಇವಾಗ ನಾಳೆ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ. ಸೊ ನಾಳೆ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಸೊ ಬಾಯ್, ಗುಡ್ ನೈಟ್. ನೀವು ಬಾಯ್ ಮಾಡಿ. ಬಾಯ್. ಶಾಪಿಂಗ್ ಸ್ಟ್ರೀಟೆಲ್ಲ ತುಂಬ ಚೆನ್ನಾಗಿತ್ತು. ಅದೇ ಥರ ನಮಗೆ ಕಾಸ್ಟ್ ಕೂಡ ತುಂಬ ಕಮ್ಮಿ. ನಾವಾದರೆ ಜಾಕೆಟ್ಸ್ ತೊಗೊಂಡ್ವಿ. ನನಗೆ ರೆಡ್ ಮತ್ತು ಬರೋದಕ್ಕೆ ಬ್ಲೂ ಕಲರು ನನಗೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು. ಸೊ ಆ ಜಾಕೆಟ್ಸ್ಗೆ ನಾವು ಎಷ್ಟು ಪೇ ಮಾಡಿರಬಹುದು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ರಲ್ಲ ಈ ಲೋಕಲ್ ಮನಾಲಿ ಟ್ರಿಪ್ ವ್ಲಾಗ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.